ನಿಮಗೆ ನಿಮ್ಮ ತಂದೆ ತಾಯಿಗಳ ಮೇಲೆ ಸಿಟ್ಟು ಅಥವಾ ಬೇಜಾರಿದ್ದಲ್ಲಿ, ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬಂದಿದ್ದಲ್ಲಿ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಾ ಇದ್ರು, ಅವ್ರ ಹುಡುಗಿಯವ್ರಿಗೆ ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಕಮಿಟ್ ಆಗ್ಲಿಕ್ಕೆ ತಯಾರಿಲ್ಲ, ವಿಚಿತ್ರವಾಗಿ ಆಡ್ತಿದ್ದಾಳೆ, ಯಾಕಂತ ಗೊತ್ತಾಗ್ತಿಲ್ಲ ಅಂತೇಳಿ. ಇದ್ರ ಬಗ್ಗೆ ಚರ್ಚೆ ಮಾಡಿದಾಗ ಅರ್ಥ ಆಗಿದ್ದು ಏನಪ್ಪ ಅಂತಂದರೆ, ಅವರಿಗೆ ಅವರ ತಂದೆಯ ಜೊತೆಗೆ ಸಮಸ್ಯೆ ಇದೆ, ಚೈಲ್ಡ್ಹುಡ್ ಟ್ರಾಮಾಸ್ಗಳು ಇರೋದ್ರಿಂದಾಗಿ ಅವರು ಈಗ ಒಂದು ಹೊಸ ಸಂಬಂಧಕ್ಕೆ ಕಾಲಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಕೇಳುವಾಗ ತುಂಬ ವಿಚಿತ್ರ ಅನ್ಸುತ್ತೆ. ಇದೇನಿದು, ಹಳೆದನ್ನೆಲ್ಲ ತೆಕ್ಕೊಂಡು ಇವಾಗ ಯಾಕೆ ಕೂತ್ಕೊಂಡಿದ್ದಾರೆ, ಅಪ್ಪ ಅಮ್ಮನ ಯಾರಾದರೂ ಆ ಥರ ದ್ವೇಷ ಮಾಡ್ತಾರಾ, ಅದನ್ನೆಲ್ಲ ಮರೆಯೋಕ್ಕಾಗಲ್ವಾ, ಯಾರ್ಯಾರನ್ನೋ ಕ್ಷಮಿಸ್ತೀವಿ, ಅಪ್ಪ ಅಮ್ಮನ ಕ್ಷಮಿಸೋಕ್ಕಾಗೋದಿಲ್ವ, ಯಾವಾಗಲೂ ಹಾಗೇನೆ ಅಂತ ಅಂದ್ಕೊಂಡು ಕೆಲವರು ಸಿಟ್ಟು ಮಾಡ್ಕೊಳ್ತಾರೆ, ಕೆಲವರು ಉಪದೇಶ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದನ್ನು ಮರೆಯೋಕ್ಕೆ ಟ್ರೈ ಮಾಡ್ದಂಗೆಲ್ಲ ಅದನ್ನು ಕೆದಕಿ ಅದನ್ನು ಮತ್ತೆ ಮತ್ತೆ ಹೇಳ್ತಾರೆ. ಇಟ್ ಈಸ್ ಸೋ ಈಸಿ ಟು ಟೆಲ್ ಅಲ್ವಾ, ಸುಲಭವಾಗಿ ನಾವು ಹೇಳ್ಬೋದು. ಆದರೆ ನೀವು ಯೋಚನೆ ಮಾಡಿ, ನಿಮ್ಗೇನೋ ಒಂದು ಗಾಯ ಆಗಿರುತ್ತೆ, ಅದ್ರ ಮೇಲ್ಗಡೆಗೆ ಒಂದು ಬಟ್ಟೆಯನ್ನು ಮುಚ್ಕೊಂಡಿರ್ತೀರ, ಮೇಲ್ಗಡೆ ಯಾರಾದರೂ ಹೊಡೆದ್ರೆ ನೋಡಿದವ್ರಿಗೆ ಏನನ್ಸುತ್ತೆ, ಇಷ್ಟೇ ಟಚ್ ಮಾಡಿದಾರಲ್ಲ ಅಂತ ಅನ್ಸುತ್ತೆ. ಬಟ್ ಒಳಗಡೆ ಇರೋ ಗಾಯ ಇದ್ದವರಿಗೆ ಎಷ್ಟು ನೋವಾಗ್ತಿರುತ್ತೆ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ಅವಾಗ ಹೇಳ್ಬೋದು, ಅವ್ರೇನು ಬೇಕಂತಲೇ ಮಾಡಿದ್ರ, ಅವ್ರೇನೋ ನೀನು ಒಳ್ಳೇದಕ್ಕೆ ಮಾಡಿದ್ದು ಅಂತ. ಒಳ್ಳೇದಕ್ಕೆ ಮಾಡಿದಾರೋ, ಕೆಟ್ಟದಕ್ಕೆ ಮಾಡಿದಾರೋ, ಬೇಕಂತಲೇ ಮಾಡಿಲ್ವೋ, ಇದು ಯಾವುದು ಕೂಡ ಮುಖ್ಯ ಆಗಲ್ಲ. ಆಗಿದ್ದು ಹೌದಲ್ವಾ, ನೋವಾಗಿದ್ದು ಹೌದಲ್ವಾ. ಈಗ ಏನು ಮಾಡೋಕ್ಕಾಗತ್ತೆ, ಮನುಷ್ಯ ಅಂತಂದಮೇಲೆ ಯೋಚನೆಗಳು ಅವ್ರ ಕಂಟ್ರೋಲಲ್ಲಿ ಇರಲ್ಲ, ಅದು ಬರುತ್ತೆ. ನೋಡೋರಿಗೆ ಅವ್ರಿಗೆ ಹೆಂಗೆ ಬೇಕೋ ಅದನ್ನು ಅವ್ರು ಹಂಗೆ ತೊಗೊಂಡ್ಬಿಟ್ಟು ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯವನ್ನು ಸೃಷ್ಟಿಸ್ತಾರೆ. ಆದರೆ ಯಾರೂ ಅದಕ್ಕೆ ಪರಿಹಾರವನ್ನು ಕೊಡೋದಿಲ್ಲ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ದಯವಿಟ್ಟು ಪ್ರೊಫೆಷ್ನಲ್ಸ್ ಹತ್ರ ಹೋಗಿ ನಿಮ್ಮ ಒಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ನಾಳೆ ನೀವು ಮರ್ತರೂ ಕೂಡ ನಿಮಗೆ ಮತ್ತೆ ಮತ್ತೆ ನೆನಪು ಮಾಡಿಸ್ತಾರೆ, ನೀನು ಹಂಗೆ ಮಾಡಿದ್ದೆ ಗೊತ್ತಾ ಅಂತ ಹೇಳಿ. ನೀವು ಹಂಗೆ ಇರೋದೇ ಇಲ್ಲ, ಬಟ್ ಅವ್ರು ಹಂಗೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದು ಮತ್ತೆ ಇನ್ನೊಂದು ಬೇಜಾರು ನಿಮಗೆ, ಅಯ್ಯೋ ಇವರೆಲ್ಲ ನನ್ನ ಬಗ್ಗೆ ಹಿಂಗೆ ತಿಳ್ಕೊತಾರೆ ಅಂತ ಹೇಳಿ. ಸೊ ಅದಕ್ಕೆ ಪ್ರೊಫೆಷ್ನಲ್ಸ್ ಹತ್ರ ಹೋಗಿ. ಆಮೇಲೆ ಈಗೇನು ವಿಷಯಕ್ಕೆ ಬಂದರೆ, ಯಾಕೆ ಹಿಂಗಾಗುತ್ತೆ, ಏನಾಗುತ್ತೆ, ತಂದೆ ಜೊತೆಗೆ ಸಮಸ್ಯೆ ಇದ್ರೆ ಅಥವಾ ತಾಯಿ ಜೊತೆಗೆ ಸಮಸ್ಯೆ ಇದ್ರೆ ಅಂತ ತಗೊಂಡು ನೋಡೋಣ. ಯಾವಾಗೆಲ್ಲ ನಿಮಗೆ ಅಂದರೆ ಹೆಣ್ಣು ಮಕ್ಕಳಿಗೆ ತಂದೆಯಿಂದ ಸಮಸ್ಯೆ ಆಗುತ್ತೋ ಅಥವಾ ತಂದೆಯ ಸ್ಥಾನದಲ್ಲಿರುವಂಥ ಜನರಿಂದ ಆಗುತ್ತೋ, ಆವಾಗ ಹೆಚ್ಚಾಗಿ ಅದರಲ್ಲೂ ಎಸ್ಪೆಷಲಿ ಫಿಸಿಕಲ್ ಅಬ್ಯೂಸ್ ಎಲ್ಲ ಆದಾಗ ತುಂಬ ಸಲ ಮದುವೆ ಆದಮೇಲೂ ಕೂಡ ನಿಮಗೆ ಅಂತಹದೇ ಅಬ್ಯೂಸಿವ್ ಹಸ್ಬೆಂಡ್ ಸಿಗ್ತಾರೆ, ಇಲ್ಲ ಟಾಕ್ಸಿಕ್ ಹಸ್ಬೆಂಡ್ ಸಿಗ್ತಾರೆ. ಅಥವಾ ನೀವು ಯಾರನ್ನೇ ಪ್ರೀತಿ ಮಾಡಿದ್ರು ಕೂಡ ಅವರು ತುಂಬ ಟಾಕ್ಸಿಕ್ ಆಗಿದ್ದು ನಿಮಗೆ ತುಂಬ ತೊಂದರೆ ಕೊಡೋರು, ಕಂಟ್ರೋಲ್ ಮಾಡೋವಂಥ ಜನರೇ ಸಿಗ್ತಾರೆ. ಇನ್ನು ನೀವು ಗಂಡು ಮಗ ಆಗಿದ್ದಲ್ಲಿ, ನಿಮಗೆ ನಿಮ್ಮ ತಾಯಿ ಜೊತೆ ಸಂಬಂಧ ಸರಿಯಾಗಿ ಇಲ್ಲದೆ ಹೋದಲ್ಲಿ, ಅವರಿಂದ ನಿಮಗೆ ತುಂಬ ತೊಂದರೆ ಆಗಿದ್ದಲ್ಲಿ, ಮುಂದೆ ಕೂಡ ನಿಮಗೆ ನಿಮ್ಮ ಹೆಂಡತಿಯಿಂದ ಅಂಥದ್ದೇ ಸಮಸ್ಯೆಗಳು ಬರುತ್ತವೆ. ಏನಕ್ಕೆ ಅಂತ ಹೇಳಿದ್ರೆ, ಆ ಥರ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿರುತ್ತೆ. ಎಷ್ಟೋ ಸಲ, ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸುಲಭದಲ್ಲಿ ಹೇಳಬೇಕು ನಿಮ್ಗೆ ಅರ್ಥ ಆಗೋ ಥರ ಅಂತಂದರೆ, ಮಗುಗೆ ಪದೇ ನೆಗಡಿ ಆಗ್ತಾ ಇತ್ತು ಅಂದರೆ ಏನು ಮಾಡ್ತಾರೆ ಅಪ್ಪ ಅಮ್ಮ ಅಂದರು, ಐಸ್ ಕ್ರೀಮ್ ತಿನ್ಬೇಡ, ನಿಂಗೆ ನೆಗಡಿ ಆಗ್ಬಿಡುತ್ತೆ, ಐಸ್ ಕ್ರೀಮ್ ಕೊಡ್ಸಲ್ಲ ಅಂದ್ಕೊಂಡು ಹೇಳ್ತೀವಿ. ನಿಮ್ಮ ಉದ್ದೇಶ ಏನೋ ಒಳ್ಳೇದಿರುತ್ತೆ. ಅಂದರೆ ಇಲ್ಲಿ ಅಪ್ಪ ಅಮ್ಮ ಕೆಟ್ಟವರೋ ಒಳ್ಳೆಯವರೋ, ಯಾವ ಉದ್ದೇಶದಿಂದ ಮಾಡಿದ್ರು ಅನ್ನೋದು ಇಲ್ಲಿ ಏನೂ ಮುಖ್ಯ ಆಗೋದಿಲ್ಲ. ಒಂದು ಮಗು ಆಗಿ ಅದಕ್ಕೇನೂ ಗೊತ್ತಾಗೋದಿಲ್ಲ. ಆ ಮಗು ಆ ಕ್ಷಣಕ್ಕೆ ಹಿಂಗೆ ಅನಿಸುತ್ತೋ ಹಂಗೆ ತೊಗೊಳುತ್ತೆ. ಆಮೇಲೆ ಅದು ಬೇಕಂತಲೇ ಆ ಥರ ಅಂದ್ಕೊಳುತ್ತೆ ಅಂತನೂ ಅಲ್ಲ, ಸಬ್ಕಾನ್ಷಿಯಸ್ಲಿ ಅದು ಬಂದ್ಬಿಡುತ್ತೆ ಆ ಥರದ ಥಾಟ್ಸ್ಗಳು. ಸೊ ಮಗು ಏನು ಅಂದ್ಕೊಳುತ್ತೆ, ನಾನು ಅಂದ್ಕೊಂಡಿದ್ದೇನು ನನಗೆ ಸಿಗಲ್ಲ, ನನ್ನ ಅಪ್ಪ ಅಮ್ಮ ನನಗೆ ಪ್ರೀತಿ ಮಾಡಲ್ಲ, ನಾನು ಏನು ಒಂದು ಒಳ್ಳೆಯದನ್ನು ಪಡ್ಕೊಳ್ಳಿಕ್ಕೆ ನಾನು ಲಾಯಕ್ಕೆ ಅಲ್ಲ ಅಂತ ಈ ಥರ ಅಂದ್ಕೊಂಡ್ಬಿಟ್ರೆ ಐಸ್ ಕ್ರೀಮ್ ಹೋಗುತ್ತೆ. ಅಪ್ಪ ಅಮ್ಮಮ್ಮ ಹೇಳಿದ್ದು ಮರ್ತೋಗ್ಬಿಡುತ್ತೆ. ಮುಂದೆ ದೊಡ್ಡದಾದ್ಮೇಲೆ ಐಸ್ ಕ್ರೀಮು ತಿನ್ಬೋದು, ಅಥವಾ ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಅಪ್ಪ ಅಮ್ಮ ಏನೋ ಬೇಕಂತಲೇ ಮಾಡಲಿಲ್ಲ ಅಂತ. ಆದರೆ ಆ ಮಗು ಅವಾಗ ಅಂದ್ಕೊಂಡಿತ್ತಲ್ಲ, ನನ್ನನ್ನು ಪ್ರೀತಿ ಮಾಡಲ್ಲ, ನಾನು ಅಂದ್ಕೊಂಡಿದ್ದು ನನಗೆ ಸಿಗಲ್ಲ, ಅದೆಲ್ಲ ಏನಿದೆಯೋ ದೊಡ್ಡವರಾದ್ಮೇಲೆ ನಿಮ್ಮ ಲೈಫ್ ಹೆಂಗಿದೆ ಅನ್ನೋದನ್ನು ತೋರಿಸುತ್ತೆ. ನೀವು ಅಂದ್ಕೊಂಡಿದ್ದು ನಿಮ್ಗೆ ಅಪಾರ್ಚುನಿಟೀಸ್ಗಳು ನಿಮ್ಗೆ ಸಿಗಲ್ಲ, ನೀವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ, ನಿಮ್ಮ ಲೈಫ್ ನೀವು ಅಂದ್ಕೊಂಡಂಗೆ ಇರೋದಿಲ್ಲ, ನಿಮ್ಗೆ ಯಾರೋ ಪ್ರೀತಿ ಮಾಡೋವಂಥ ಜನ ಸಿಗಲ್ಲ, ಇಲ್ಲ ಟಾಕ್ಸಿಕ್ ಇರೋರು ಸಿಗ್ತಾರೆ, ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋಂಥವ್ರು ಸಿಗ್ತಾರೆ. ತುಂಬ ಸಲ ಆ ರೀತಿ ಆಗುವಂತಹ ಚಾನ್ಸಸ್ಗಳು ಇದ್ದೇ ಇರುತ್ತೆ. 90 to 98% ಹಿಂಗೆ ಆಗುತ್ತೆ ನೀವು ತೆಗೆದು ನೋಡಿದ್ರೆ. ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ಅದೆಲ್ಲ ಇವಾಗ ಅಡಲ್ಟ್ಹುಡ್ಡಲ್ಲಿ ಬಂದಿರುವಂಥದ್ದು ಸಮಸ್ಯೆಗಳು. ನನಗೆ ಚೈಲ್ಡ್ಹುಡ್ಡಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅಂತ. ನೋಡಿ, ಯಾರ ಲೈಫ್ ಕೂಡ ಪರ್ಫೆಕ್ಟ್ ಇರಲ್ಲ. ಓಕೆ,
ನಿಮ್ಮ ಲೈಫ್ ಅಷ್ಟೇ ಚೆನ್ನಾಗಿತ್ತು ಚೈಲ್ಡ್ಹುಡ್ಡಲ್ಲಿ ಅಂತಂದರೆ ಇವಾಗ ಯಾಕೆ ಹಿಂಗೆ ಸಮಸ್ಯೆಗಳಿದ್ದಾವೆ? ಇವಾಗ ಕೂಡ ನಿಮ್ಗೆ ಆಯ್ಕೆಗಳು ಇವೆ ತಾನೇ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ. ಮತ್ತು ಯಾಕೆ ಬಗೆಹರಿಸ್ಕೊಳ್ತಾ ಇಲ್ಲ? ನೀವೇನು ಯೋಚನೆ ಮಾಡ್ತಾ ಇದ್ದೀರೋ, ನಾನು ಒಳ್ಳೆಯವನು, ನನಗೆ ಬೇರೆಯವ್ರಿಗೆ ನೋವು ಮಾಡೋಕ್ಕಾಗಲ್ಲ, ಇದು ಹಿಂಗಿದೆ ಹಂಗಿದೆ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಎಲ್ಲಿಂದ ಬಂತು? ನಿಮ್ಮ ಚೈಲ್ಡ್ಹುಡ್ಡಿಂದ ತಾನೇ ಬಂದಿರೋದು. ಆಮೇಲೆ ಯಾರೆಲ್ಲ ಹೇಳ್ತಾರಲ್ವಾ ನನಗೆ ಬೇರೆಯವ್ರನ್ನ ನೋವು ಮಾಡೋಕ್ಕೆ ಇಷ್ಟಪಡಲ್ಲ ಅಂತ, ಅದೇ ದೊಡ್ಡ ಟ್ರಾಮಾ. ಯಾಕಂದರೆ ನಿಮಗೆ ಬೇರೆಯವ್ರನ್ನ ಸುಖದಿಂದ ಇಡಬೇಕು, ಅವ್ರು ಖುಷಿಯಿಂದ ಇದ್ರೇ ನಾನು ಖುಷಿಯಿಂದ ಇರ್ತೀನಿ ಅನ್ನೋದೇನು ಪ್ರೋಗ್ರಾಮಿಂಗ್ ಆಗಿದೆಯಲ್ಲ, ಅದು ಕೂಡ ಅದರಲ್ಲೇ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೋ ಇಲ್ವೋ, ನಿಮ್ಮ ಚೈಲ್ಡ್ಹುಡ್ ಚೆನ್ನಾಗಿತ್ತೋ ಇಲ್ವೋ ಅದು ಮುಖ್ಯ ಅಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಹೆಂಗಿದೆ ಅದ್ರ ಮೇಲೆ ನಾವು ಹೇಳ್ಬೋದು ನಿಮ್ಮ ಪ್ರೋಗ್ರಾಮಿಂಗ್ ಹೆಂಗಾಗಿದೆ ಅಂತ. ಅದು ಅಪ್ಪ ಅಮ್ಮನೇ ಮಾಡಿರ್ಬೇಕು ಅಂತ ಇಲ್ಲ, ಅದು ಅವ್ರು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ಅದು ಯಾರ ಕಂಟ್ರೋಲಲ್ಲೂ ಇಲ್ಲ, ಅದು ನಮ್ಮ ಕಂಟ್ರೋಲಲ್ಲಿ ಇರೋದು. ನಮ್ಮ ಕಂಟ್ರೋಲಲ್ಲೂ ಇಲ್ಲ. ಅದು ಆಟೋಮೆಟಿಕ್ಲಿ ಆ ಥರದ ಯೋಚನೆಗಳು ಬಂದುಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಈಗ ನಾವು ಹಳೆದನ್ನು ಬದಲಾಯಿಸ್ಲಿಕ್ಕೆ ಆಗಲ್ಲ, ಅದು ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಆಗಬೇಕಲ್ಲ. ನಿಮಗೆ ಗಾಯ ಬೇಡ, ನೋವು ಆಗ್ತಾ ಇದೆ, ಏನು ಮಾಡಬೇಕು? ಅದನ್ನು ಮಾಯಲಿಕ್ಕೆ ಏನಾದರೂ ಮಾಡಬೇಕು, ಡಾಕ್ಟ್ರ್ ಹತ್ರ ಹೋಗಬೇಕು. ಆವಾಗ ಮಾತ್ರ ಅದು ಮಾಯುತ್ತೆ, ಔಷಧಿ ಕೊಡ್ತಾರೆ. ನೀವು ಅದನ್ನು ಹೇಳ್ಕೊತ ಕೂತ್ಕೊಂಡ್ರೆ ಇದು ಗಾಯ ಆಗಿದೆ, ನೀನು ಇದನ್ನು ಮರಿಬೇಕು ಅಂದ್ರೆ ಆಗ್ತಿಲ್ಲಲ್ಲ. ಆಮೇಲೆ ಅದೇನು ಒಂದೇ ರೀತಿಯಲ್ಲಿ ಬರಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ತೋರಿಸುತ್ತೆ. ನಿಮಗೆ ಗೊತ್ತೂ ಆಗಲ್ಲ ಕೆಲವೊಮ್ಮೆ. ನನಗೆ ಯಾಕೆ ಸಿಟ್ಟು ಬರ್ತಾ ಇದೆ, ನಾನು ನನ್ನ ಗಂಡನ ಬಗ್ಗೆ ಯಾಕೆ ಇಷ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಈ ಥರ ಕೆಟ್ಟ ಜನರು ಏನೋ ಟಾಕ್ಸಿಕ್ ರಿಲೇಷನ್ಶಿಪ್ 1 by 1 ಆಗ್ತಾ ಇದೆ ನನ್ನ ಲೈಫಲ್ಲಿ, ಇಂಥ ಜನರು ಯಾಕೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ಅಬ್ಯೂಸಿವ್ ಹಸ್ಬೆಂಡ್ ಯಾಕೆ ಸಿಕ್ಕ, ಆಮೇಲೆ ಬೇರೆಯವರು ತಮ್ಮ ಅತ್ತೆ ಮಾವನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರೋರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀನಿ, ಯಾರು ಏನು ಹೇಳಿದ್ರು ಕೂಡ ನಾನು ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀನಿ, ನನಗೆ ಯಾಕೆ ಅಪಾರ್ಚುನಿಟೀಸ್ ಸಿಗ್ತಾ ಇಲ್ಲ. ಇದು ಎಲ್ಲನೂ ನಾವು ಕೂತ್ಕೊಂಡು ಚರ್ಚೆ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ್ಯಾವ ರೀತಿಯಾದಂಥ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿದ್ದೀವಿ ಅಂತ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ಬೋದು ಇನ್ನರ್ ಚೈಲ್ಡ್ ಹೀಲಿಂಗ್ ಮೂಲಕ. ಇದು ತಂದೆಯಿಂದನೇ ತಾಯಿಂದನೇ ಆಗಬೇಕು ಅಂತಿಲ್ಲ. ಸ್ಕೂಲಲ್ಲಿ ಎಷ್ಟೋ ಸಲ ನಮಗೆ ಟೀಚರ್ಸ್ಗಳು ಏನಾದರೂ ಒಂದು ಹೇಳಿರ್ತಾರೆ, ಅವರು ಒಂದು ಪಾರ್ಶಾಲಿಟಿ ಮಾಡಿರ್ತಾರೆ, ಕ್ಲಾಸ್ಮೇಟ್ಸ್ ಏನೋ ಹೇಳಿರ್ಬೋದು. ಒಂದು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಅದು ಆಳವಾಗಿ ಬೇರೆಯವ್ರಿಗೆ ಕೂತಿರುತ್ತೆ. ಶೇರ್ ಮಾಡಿದ್ರು ಅಂದರೂ ಕೂಡ ಅದನ್ನು ಪದೇ ಪದೇ ಅವ್ರಿಗೆ ನೆನಪು ಮಾಡಿಸೋದು ಹೋಗಬೇಡಿ. ಆಮೇಲೆ ಅವರು ಬೇಕಂತಲೇ ಮಾಡ್ತಿದ್ದಾರೆ ಅಂತ ಅನ್ಕೋಬೇಡಿ. ಆದಷ್ಟು ಅವರಿಗೆ ಸಜೆಷನ್ ಕೊಡಿ. ನೀವು ಅವ್ರಂಗೆ ಮಾಡಿರೋದು ಹೌದು, ನಿಂಗೆ ನೋವಾಗ್ತಿರೋದು ಹೌದು, ಆದರೆ ನೀನು ಈ ಥರ ಹೀಲಿಂಗ್ ಮಾಡ್ಕೊಳ್ಳೋದ್ರಿಂದ ನೀನು ಅಟ್ಲೀಸ್ಟ್ ಈಗಾದರೂ ಒಂದು ಒಳ್ಳೆ ಜೀವನವನ್ನು ಕಂಡ್ಕೋಬೋದು ಅಂತೇಳಿ ಅವರಿಗೆ ಸಜೆಸ್ಟ್ ಮಾಡಿ. ಓಕೆ. ಆಮೇಲೆ ಮತ್ತೊಂದು ಏನಪ್ಪ ಅಂತಂದರೆ ಕೆಲವರು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಬೇರೆಯವ್ರಿಗೆ ಬ್ಲೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ಅಪ್ಪ ಅಮ್ಮನಿಗೆ ಹೇಳೋದು, ಇನ್ನೊಬ್ರಿಗೆ ಹೇಳೋದು, ನೀನು ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೋಬೇಕು, ಅದನ್ನು ಮಾಡ್ಕೋಬೇಕು, ಇದನ್ನು ಮಾಡ್ಕೋಬೇಕು ಅಂತ. ಬೇರೆಯವ್ರಿಗೆ ಹೇಳೋ ಮುಂಚೆ ನೀವು ಮಾಡ್ಕೊಳ್ಳಿ. ಓಕೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ನೋವಾಗ್ತಾ ಇರೋದ್ರಿಂದ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ನೀವು ಚೇಂಜ್ ಆಗಿ ಅಂತ. ಸೊ ನಮಗಾಗ್ತಾ ಇದೆ ಅಂದರೆ ನಾವು ಬದಲಾಗಬೇಕು, ಅವರಲ್ಲ. ಓಕೆ. ನಾವು ಪ್ರಪಂಚ ಬದಲಾಯಿಸ್ಲಿಕ್ಕಾಗಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೋಬೋದು ಅಷ್ಟೇ. ಇನ್ನರ್ ಚೈಲ್ಡ್ ಹೀಲಿಂಗಿಂದ ಆಗುವಂತಹ ಲಾಭಗಳೇನಪ್ಪ ಅಂತಂದರೆ ಒಂದು ಪರ್ಮನೆಂಟ್ ಶಿಫ್ಟ್ ಆಗುತ್ತೆ. ಅಂದರೆ ನಾವು ಧ್ಯಾನ ಮಾಡಿದಾಗ ಆ ಟೈಮಿಗೆ ನಮಗೆ ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಮತ್ತೆ ಪುನಃ ನಾವು ಅದೇ ನೆಗೆಟಿವಿಟಿಗೆ ಹೋಗ್ತೀವಿ ಅಲ್ವಾ. ಬಟ್ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಪರ್ಮನೆಂಟ್ ಶಿಫ್ಟ್ ನಮ್ಮಲ್ಲಿ ಕಾಣುತ್ತೆ. ಆಮೇಲೆ ಅದಾದ ನಂತರ ನೀವು ಧ್ಯಾನ ಮಾಡಿ ಬೇರೆ ಯಾವುದೇ ರೀತಿಯಾದಂಥ ಹೀಲಿಂಗ್ ಮಾಡಿದಾಗ ತುಂಬ ಫಾಸ್ಟಾಗಿ ಆಗುತ್ತೆ, ಅದು ಸ್ಪೀಡಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಒಂಥರ ಫೌಂಡೇಶನ್ ಆಗಿ ಬುನಾದಿ ಇದ್ದಂಗೆ. ಇದು ನಾವು ಮಾಡಿ ಆ ನಂತರದಲ್ಲಿ ಬೇರೆದೆಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಅದರಲ್ಲೂ ಮುಖ್ಯವಾಗಿ ಈ ಸೆಕ್ಷುವಲ್ ಅಬ್ಯೂಸ್ ಆದವರಿಗೆ ಅಥವಾ ಒಂದು ಬಾಡಿ ಶೇಮಿಂಗ್ ಆದವರಿಗೆ ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವರಿಗಂತೂ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದು. ಯಾಕಂದರೆ ಈ ಬಾಡಿ ಶೇಮಿಂಗ್ ಅನ್ನೋದು, ಈ ಸೆಕ್ಷುವಲ್ ಅಬ್ಯೂಸು, ಈ ಫಿಸಿಕಲ್ ಅಬ್ಯೂಸು, ಮೆಂಟಲ್ ಅಬ್ಯೂಸ್ ಎಲ್ಲ ಏನಿದೆಯಲ್ವಾ, ನಾವು ಎಷ್ಟು ಮಾಡಿದ್ರೂ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದು ಕೇಳೋರಿಗೆ ಅನಿಸುತ್ತೆ ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತಕೊಂಡು ಹೇಳಿ. ಅವ್ರಿಗದು ಅರ್ಥ ಆಗೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದರೆ ಅನುಭವಿಸಿದ ನೀವಾಗಿರೋದ್ರಿಂದ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದು ನೋವು ಏನು ಅಂಥೇಳಿ. ಹಾಗಾಗಿ ದಯವಿಟ್ಟು ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನನ್ನ ನೋವಿಗೆ ನಾನೇ ಕಾರಣ, ನಾನು ಬದಲಾಗಬೇಕು, ನನ್ನ ಜೀವನ ಸರಿ ಹೋಗಬೇಕು ಅಂತ ಅಂದ್ಕೊಂಡು ಒಂದು ಸ್ಟೆಪ್ ತಗೊಂಡು ಒಂದು ಒಳ್ಳೆ ಜೀವನವನ್ನು ಆರಂಭಿಸಿ. ಎಲ್ಲರ ವ್ಯಕ್ತಿತ್ವ ಒಂದೇ ರೀತಿ ಇರೋದಿಲ್ಲ. ಆಮೇಲೆ ಎಲ್ಲರ ಜೊತೆಗೂ ಜನ ಒಂದೇ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ. ಆಮೇಲೆ ಎಲ್ಲರ ವಾತಾವರಣ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ಹಾಗಾಗಿ ನಿಮಗೆ ಸುಲಭ ಅಂತ ಅನ್ಸೋದು ಬೇರೆಯವ್ರಿಗೆ ಸುಲಭ ಇರಲಿಕ್ಕಿಲ್ಲ
ಆಮೇಲೆ ಲೈಕ್ ನಿಮ್ಗೆ ಅನಿಸ್ಬೋದು ಅವ್ರು ಅಷ್ಟು ಒಳ್ಳೆ ವ್ಯಕ್ತಿ, ಅವ್ರ ಬಗ್ಗೆ ಯಾಕೆ ಇವ್ರು ಹಿಂಗೆ ಆಡ್ತಾ ಇದ್ದಾರೆ ಅಂತ. ಅವರಿಗೂ ಹಂಗೆ ಆಡಬೇಕು ಅಂತೇನು ಮನಸ್ಸಿರೋದಿಲ್ಲ, ಅವರು ತಮ್ಮ ನೋವನ್ನು ತೋಡ್ಕೋತಾ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ಅವ್ರನ್ನ ಜಡ್ಜ್ ಮಾಡೋ ಬದಲಿಗೆ ಅಥವಾ ನೀವು ಅಂಥವ್ರ ಹತ್ರ ಅದನ್ನು ಶೇರ್ ಮಾಡೋ ಬದಲಿಗೆ ದಯವಿಟ್ಟು ಒಳ್ಳೆಯ ಒಂದು ಏನು ಇದ್ರ ಬಗ್ಗೆ ನಾಲೆಜ್ ಇರುವಂತಹ, ನಿಮ್ಮನ್ನು ಜಡ್ಜ್ ಮಾಡ್ದೇನೆ ಇದಕ್ಕೊಂದು ಪರಿಹಾರ ಕೊಡುವಂಥವ್ರ ಹತ್ರ ಇದನ್ನು ಶೇರ್ ಮಾಡಿಕೊಂಡು ಹೀಲಿಂಗನ್ನು ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಈ ಇನ್ನರ್ ಚೈಲ್ಡ್ ಹೀಲಿಂಗಲ್ಲಿ ಆಸಕ್ತಿ ಇದ್ದಲ್ಲಿ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೀಲಿಂಗ್ ಅಂತ ಅಂದ್ಕೊಂಡು ಮೆಸೇಜ್ ಮಾಡಿ, ಅಥವಾ ನೀವು ನನ್ನ ಇಮೇಲ್ ಐಡಿಗೆ ಮೇಲ್ ಮಾಡಿ. ಆನಂತರದಲ್ಲಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ರೀತಿಯಾಗಿ ನಿಮ್ಮ ಒಂದು ಬಾಲ್ಯದಲ್ಲಿ ನಡೆದಂತಹ ಘಟನೆಗಳು, ನಿಮ್ಮ ತಂದೆ ತಾಯಿಯ ಒಂದು ವರ್ತನೆ ಇವಾಗ ನಿಮಗೆ ಈ ರೀತಿಯಾದಂಥ ಗುಣವನ್ನು ಹೇಗೆ ತಂದಿದೆ ಅಂತ ಅಂದ್ಕೊಂಡು ನಾವು ನೋಡ್ತೀವಿ. ಆಮೇಲೆ ಅದರಿಂದ ಹೊರಗೆ ಹೇಗೆ ಬರೋದು ಅಂತ ನಾವು ಚರ್ಚೆ ಮಾಡ್ತೀವಿ. ನನಗೆ ಆ ಥರದ್ದು ಯಾವುದೋ ಘಟನೆಗಳು ನೆನಪಿಲ್ಲ ಚೈಲ್ಡ್ಹುಡ್ಡಲ್ಲಿ ಹಂಗಾಗಿದ್ದು. ಬಟ್ ಇವಾಗ ಮಾತ್ರ ನನಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ, ತುಂಬ ದುಃಖ ಆಗುತ್ತೆ. ಯಾಕೆ ನನ್ನ ಲೈಫಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆದಲ್ಲಿ ಇನ್ನರ್ ಚೈಲ್ಡ್ ಹೀಲಿಂಗಲ್ಲಿ ನಾವು ಅದನ್ನು ಕೂಡ ತಿಳ್ಕೊಳ್ಬೋದು. ಓಕೆ, ಕೆಲವೊಂದ್ಸಲ ನಾವು ಮೆಡಿಟೇಷನ್ ಮಾಡಿಸ್ತೀವಿ, ಅದರಲ್ಲಿ ನಿಮ್ಗೆ ಎಕ್ಸಾಕ್ಟ್ಲಿ ಯಾವ ಟೈಮಲ್ಲಿ ಇಂಥದ್ದೆಲ್ಲ ಸಮಸ್ಯೆ ಬಂತು ಅಂತ ಕೂಡ ಗೊತ್ತಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾವು ಅಪ್ಪ ಅಮ್ಮನ ಬ್ಲೇಮ್ ಮಾಡ್ಲಿಕ್ಕಾಗಲಿ ಅಥವಾ ಇನ್ಯಾರನ್ನೋ ದ್ವೇಷಿಸ್ಲಿಕ್ಕಾಗಲಿ ನಾವು ಮಾಡ್ತಾ ಇರೋದು ಅಲ್ಲ. ಆ ಒಂದು ಅರಿವಿನೊಂದಿಗೆ ನಾವು ನಮ್ಮ ಜೀವನವನ್ನು ಬದಲಾಯಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮಗು ಹೆಂಗೆಲ್ಲ ತೆಗೆದುಕೊಳ್ತು ಒಂದು ಸಂದರ್ಭವನ್ನ ಅಂತ ಅರ್ಥ ಮಾಡಿಕೊಂಡು ನಾವು ಈಗಿನ ಜೀವನವನ್ನು ಬದಲಾಯಿಸ್ಲಿಕ್ಕೆ ನೋಡ್ತಾ ಇರೋದೇ ಹೊರತು ಮತ್ತೇನೂ ಅಲ್ಲ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ ಈಗಿನ ಸಮಸ್ಯೆಗಳಿಗೆ ನೋಡೋದಕ್ಕೆ ಏನೇನೋ ಕಾರಣಗಳಿದೆ ಅಂತ ಅನಿಸುತ್ತೆ, ಆದರೆ ಅದು ಎಲ್ಲನೂ ವಾಪಸ್ ಸೇರ್ಕೊಳ್ಳೋದು ನಿಮ್ಮ ಬಾಲ್ಯದಲ್ಲಿ ನೀವು ಮಾಡಿರುವಂತಹ ಒಂದು ಪ್ರೋಗ್ರಾಮಿಂಗ್ ಮೇಲೆ. ಅದನ್ನು ಬದಲಾಯಿಸದೆ ಇಲ್ಲೇನೂ ಬದಲಾಯಿಸೋಕ್ಕಾಗಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೋತಿದ್ದೇನೆ. ಸೊ ಇಷ್ಟೇ ಇವತ್ತಿಗೆ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.